ಮಾತುಗಳನ್ನು ನೀವು ಕೇಳಿಸಿಕೊಂಡು ತಪ್ಪುಗಳಿದ್ದರೆ ಮನ್ನಿಸಿ. ಭಾಗ್ಯ ಸಂಪನ್ನರಾದ ಹಾಗೂ ಮಹಾನುಭಾವರಾದ ನಿಮಗೆ ನನ್ನ ನಮಸ್ಕಾರಗಳು. ಪರಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರಿಂದೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ? ಯಾವ ನಾಡು, ಯಾವ ಊರು, ಯಾವ ಮನೆಯವರು? ಹಾಗಾದರೆ ತಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನ ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನ ವಧುವರನ್ನಾಗಿ ಮಾಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದಾನ ಮಾಡೋಣವಾಯಿತು ಅಲ್ಲವೋ? ವಾಗ್ದಾನದ ಮೇರೆಗೆ ನಾವು ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನ ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನ ಬರೆದು ರತ್ನ ಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ನಮ್ಮ ಕನ್ಯಾ ರತ್ನವನ್ನ ದಾರಿ ಎಳೆದು ಕೊಟ್ಟಿದ್ದೇವೆ ಅಷ್ಟೇ. ಹಾಗಾದರೆ ನಿನ್ನೆ ದಿವಸ ಪುರುಷನನ್ನ ಮನ್ಮಥನಂತೆಯೂ ಕನ್ನಿಕೆಯನ್ನ ರತಿ ದೇವತೆಯಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪು ಲಾವಣ್ಯದಲ್ಲಾಗಲಿ ಏನೊಂದು ಕುಂದು ಕೊರತೆ ಇಲ್ಲದೆ ಕಾಮ ಚಕ್ರೇಶ್ವರನ್ನ ಹೋಲುವ ಪುರುಷನ ದ್ವಿಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವ ಲೋಪದೋಷಗಳು ಕಂಡಿಲ್ಲವಷ್ಟೇ. ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ. ಹಾಗೆ ಒಪ್ಪಿಸಿಕೊಡುವಾಗ ಬಾಲಕಿಗೆ 12-24 ವರಗಳನ್ನ, ಉಡಲು ವಸ್ತ್ರವನ್ನ, ತೊಡಲು ಚಿನ್ನಾಭರಣಗಳನ್ನ, ಊಟ ಮಾಡಲು ಬೆಳ್ಳಿ ಬಟ್ಟಲನ್ನ, ಕರೆದುಣ್ಣಲು ಗೋವಿನ ಹಿಂಡನ್ನ ಬಳುವಳಿಯಾಗಿ ಕೊಟ್ಟಿರುತ್ತೇವೆ. ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನ ಮಾತುಗಳನ್ನ ನೀವು ಕೇಳಿಸಿಕೊಂಡು ತಪ್ಪುಗಳಿದ್ದರೆ ಮನ್ನಿಸಿ. ಭಾಗ್ಯ ಸಂಪನ್ನರಾದ ಹಾಗೂ ಮಹಾನುಭಾವರಾದ ನಿಮಗೆ ನನ್ನ ನಮಸ್ಕಾರಗಳು. ಪರಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರಿಂದೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ? ಯಾವ ನಾಡು, ಯಾವ ಊರು, ಯಾವ ಮನೆಯವರು? ಹಾಗಾದರೆ ತಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನ ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನ ವಧುವರನ್ನಾಗಿ ಮಾಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದಾನ ಮಾಡೋಣವಾಯಿತು ಅಲ್ಲವೋ? ವಾಗ್ದಾನದ ಮೇರೆಗೆ ನಾವು ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನ ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನ ಬರೆದು ರತ್ನ ಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ನಮ್ಮ ಕನ್ಯಾ ರತ್ನವನ್ನ ದಾರಿ ಎಳೆದು ಕೊಟ್ಟಿದ್ದೇವೆ ಅಷ್ಟೇ. ಹಾಗಾದರೆ ನಿನ್ನೆ ದಿವಸ ಪುರುಷನನ್ನ ಮನ್ಮಥನಂತೆಯೂ ಕನ್ನಿಕೆಯನ್ನ ರತಿ ದೇವತೆಯಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪು ಲಾವಣ್ಯದಲ್ಲಾಗಲಿ ಏನೊಂದು ಕುಂದು ಕೊರತೆ ಇಲ್ಲದೆ ಕಾಮ ಚಕ್ರೇಶ್ವರನ್ನ ಹೋಲುವ ಪುರುಷನ ದ್ವಿಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವ ಲೋಪದೋಷಗಳು ಕಂಡಿಲ್ಲವಷ್ಟೇ. ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ. ಹಾಗೆ ಒಪ್ಪಿಸಿಕೊಡುವಾಗ ಬಾಲಕಿಗೆ 12-24 ವರಗಳನ್ನ, ಉಡಲು ವಸ್ತ್ರವನ್ನ, ತೊಡಲು ಚಿನ್ನಾಭರಣಗಳನ್ನ, ಊಟ ಮಾಡಲು ಬೆಳ್ಳಿ ಬಟ್ಟಲನ್ನ, ಕರೆದುಣ್ಣಲು ಗೋವಿನ ಹಿಂಡನ್ನ ಬಳುವಳಿಯಾಗಿ ಕೊಟ್ಟಿರುತ್ತೇವೆ. ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನ